ಎಲ್ಲ ನನ್ನ ಗುರು ಅಂದವರಿಗೆ ಅಲ್ಲಿ ಹಿಂದಿನವರು ನಮಸ್ಕರಿಸುತ್ತಾ ನನ್ನ ಎಲ್ಲ ನನ್ನ ಮಕ್ಕಳಿಗೆ ವಂದಿಸುತ್ತಾ ನನಗೆ ಜಾಸ್ತಿ ಹೊತ್ತು ಮಾತಾಡಕ್ಕೆ ಬರಂಗಿಲ್ಲ. ವೇದಿಕೆ ಮೇಲೆ ಯಾವಾಗ ನಿಂತಿಲ್ಲ, ಮಾತಾಡಿಲ್ಲ. ಆದರೂ ಸ್ವಲ್ಪ ಮಾತಾಡ್ಬೇಕನ್ನ ನಾನು ಸ್ವಲ್ಪ ಮಾತಾಡ್ತೀನಿ ಇಷ್ಟ. ಮೊದಲಿಗೆ ನಾನು ಸಾವಯವ ಕೃಷಿ ಮಾಡಬೇಕಾದ್ರೆ ನಮ್ಮ ತಂದೆಯವರ ಆಶೀರ್ವಾದ ನಮಗೆ. ಮೂಲತಃ ನಮ್ಮ ತಂದೆಯವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗಿದ್ದರು. ಅವರು ಸಾವಯವ ಮಾಡೋನು. ಯಾಕಂದ್ರೆ ನಾನು ಹೊಲಕ್ಕೆ ಹಾಕ್ಬೇಕಾದ್ರೆ 2 ರಿಂದ 3 ಲಕ್ಷ ರೂಪಾಯಿ ರಾಸಾಯನಿಕ ಗೊಬ್ಬರಕ್ಕೆ ಖರ್ಚು ಮಾಡ್ತಿದ್ದೀನಿ ರೀ. ಖರ್ಚು ಮಾಡೋ ಟೈಮ್ದಾಗ ನಾನು ಸಾವಯವ ಮಾಡಿದ್ರೆ ಇದು ಖರ್ಚು ಉಳಿತೈತಿ, ನಾವು ಬದುಕು ಚೆನ್ನಾಗಿ ಆಗ್ತೈತಿ ಅನ್ನೋದೊಂದು ವಿಚಾರ ಮಾಡ್ಕೊಂಡ 2006 ನಾನು ಸಾವಯವ ಕೃಷಿ ಸ್ಟಾರ್ಟ್ ಮಾಡೀನಿ ರೀ. 2006 ಸಾವಯವ ಕೃಷಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲು ನಮ್ಮ ಭಾಗದ ಶಾಸಕರಾದ ಸತೀಶಣ್ಣ ಜಾರಕಿಹೊಳಿ ನಾವು ಸ್ಮರಿಸ್ಬೇಕ್ರಿ. ಯಾಕಂದ್ರೆ ನನಗೆ ಸಾವಯವ ಕೃಷಿ ಮಾಡಬೇಕಾದ್ರೆ ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡಿದವರು ಮೊದಲು ಅವರು ಸಾವಯವ ಕೃಷಿ ಮಾಡ್ರಿ ಚಲೋ ಆಗ್ತೈತಿ ಅಂತೇಳಿ ಅನ್ನ ಅವ್ರಿದ್ದವ್ರ ಇದನ್ನು ಮಾಡೋಣ, ನಾನು ಮಾಡಬೇಕು ನೋಡಬೇಕು ಅನ್ನೋದೊಂದು ನಂದೊಂದು ಹಠ ಐತ್ರಿ. ಹಠ ಇರೋಣ ನಾನು ಫಸ್ಟಕ್ಕೆ ಒಂದು 30 ಗುಂಟೆ ನಾ ಸಾವಯವ ಮಾಡ್ರಿ. ಅದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು. ಆ ಸಾವಯವ ಕೃಷಿ ಮಾಡಕ್ಕೆ ಒಬ್ಬರನ್ನ ಇವ್ರನ್ನೂ ನೇಮಿಸಿದ್ರು. ಅವ್ರು ಈ ಭಾಗದಾಗ ಸಾವಯವ ಕೃಷಿ ಮಾಡಕತ್ತಪ್ಪ ಮತ್ತು ಹಿಂಗೆ ಅಂತೇಳಿ ಅಂದ ಒಬ್ಬರು ನೇಮಿಸಿದ್ರಿ. ಆದ್ರೆ ಅವ್ರು ಬಾದು ಸುಳಿಲಿಲ್ಲ. ಮತ್ತು ಅನೇಕ ಸಲ ನಮ್ಮನ್ನು 10 ಸಲ ಟೂರ್ ಮಾಡಿ ನನಗೆಲ್ಲ ಚೊಕ್ ಸಾವಯವ ಕೃಷಿ ಮಾಡೋ ಬಗ್ಗೆ ಎಲ್ಲರೂ ಎಲ್ಲೆಲ್ಲಿ ಯಾರ್ಯಾರು ಏನು ಮಾಡ್ಯಾರು ಎಂತ ಮಾಡ್ಯಾರು ಅನ್ನೋದು ಎಲ್ಲ ನನಗೆ ಮನಕ್ಕೆ ಅರಿಕೆ ಮಾಡಿ ಕೊಟ್ಟಂಥವ್ರು ಮೊದಲು ಸತೀಶಣ್ಣ ಜಾರಕಿಹೊಳಿ ಅವರು. ಆ ನಂತರ ನಾ ಸಾವಯವ ಕೃಷಿ ಮಾಡತ್ತೀನಿ. 30 ಗುಂಟೆಗೆ ನಾ 38 ಟನ್ ಇಳುವರಿ ತೆಗೆದೀನಿ ಫಸ್ಟ್ನ ಸಲ ರೀ. 38 ಟನ್ ತೆಗೆದ ನಂತರ ಮತ್ತು ನಾ ರಾಸಾಯನಿಕ ಹಾಕಲ್ದ ಈ ಹತ್ತಿ ನನಗೆ ಉತ್ಪನ್ನ ಬರಾಕೈತಿ ಅಂದ್ರೆ ಇದನ್ನು ಯಾಕೆ ಮಾಡಬಾರ್ದು ಅಂತೇಳಿ ಅಂದ್ರೆ ನಂದು 20 ಎಕರೆ ಜಮೀನು ರೀ. ನಂದು 20 ಎಕರೆ ಜಮೀನದಾಗ 10 ಎಕರೆ ಒಮ್ಮೆ ಡೈರೆಕ್ಟ್ ಏಕದಮ್ಮ ಬಿಟ್ಟಿನಿ ಸರ್. ನಾನು ಬಿಟ್ಟ ಮೇಲೆ ನಾನು ಪೈಲಾ ಒಂದು 30 ಗುಂಟೆಗೆ ಮಾಡಿದಷ್ಟು ಕೆಲಸ ನನಗೆ 10 ಎಕರೆಗೆ ಮಾಡೋಕೆ ನನಗೆ ಸಾಧ್ಯ ಆಗಲಿಲ್ಲ. ಆಗ್ಲಾರ್ಕಾಗಿ ಸ್ವಲ್ಪ ನನಗಾಗ ಇಳುವರಿ ಒಳಗೆ ಕುಂಠಿತ ಆಯ್ತು ರೀ. ಕುಂಠಿತ ಆದ್ರೂ ನಾ ಅದಕ್ಕೆ ಇದನ್ನು ಮಾಡಲಿಲ್ಲ. ನುಕ್ಸಾನ ಆದ್ರೂ ಪರವಾಗಿಲ್ಲ, ಕರೆ ಒಮ್ಮೆ ಇದನ್ನು ಬಿಟ್ಟು ಒಂದು ವಿಷಮುಕ್ತ ನಾವು ಹೋಗ್ಬೇಕಂತೇಳಿ ನಾನು ವಿಚಾರದಾಗ ಅದನ್ನು ರಾಸಾಯನಿಕ ಬಿಟ್ಟ ನಂತರ ನಾವು ಯಾರು ಏನು ಮಾಡ್ತಾರೋ ಎಂತ ಮಾಡ್ತಾರೋ ಮೊದಲು ಏನು ಹೇಳ್ಯಾರ ಹಿರಿಯರ ಮಾಡಿ ಕಲಿ ನೋಡಿ ಕಲಿ ಅಂದಾರ್ರಿ. ಅದಕ್ಕೆ ಒಬ್ರು ಏನು ಮಾಡ್ತಾರ ಅನ್ನೋದು ಅವ್ರು ನೋಡಕ್ಕೆ ಹೋಗ್ಬೇಕು. ನೋಡಕ್ಕೆ ಹೋದ ನಂತರ ಬಂದ ಮೇಲೆ ನಾವು ಮಾಡಕ್ಕೆ ಕಲಿಬೇಕ್ರಿ. ಆ ನಂತರ ಹಿಂಗೆ ಮಾಡಿ ನಾ ಮಾಡಾಕತ್ತ ನಂತರ ನನಗೆ ಸ್ವಲ್ಪ ಕ್ರಮೇಣ ಇಳುವರಿ ಚಾಲು ಆಯ್ತು. ಇಳುವರಿ ಚಾಲು ಆದ ನಂತರ 2ನೇ ಸಲ ನಾನು ಇಷ್ಟು ಬೆಳಕಿಗೆ ಬರ್ಬೇಕಾರ ಇಷ್ಟು 4 ಮಂದಿಯಾಗ ನಾ ಪರಿಚಯ ಆಗ್ಬೇಕಾದ್ರೆ ನಾ ಯಾರ್ದು ಪರಿಚಯ ಇಲ್ಲ ಏನಿಲ್ಲ, ತುಂಬ ನಾನು ಹೊಲ ಕೆಲಸ ಮಾಡೋದು ನಾ ಬೆಳೆದು ನಾ ಮಾಡ್ಕೋತಿದ್ದೀನಿ ರೀ. ಆ ನಂತರ ಇವರು ICIC ಫೌಂಡೇಶನ್ದವ್ರು ನಮ್ಮೂರಿಗೇನ ಟ್ರೈನಿಂಗ್ ಇದಕ್ಕೆ ಬಂದರು. ಆ ನಂತರ ಇವ್ರು ನನ್ನ ಕಡೆ ಬಂದರು. ಸಾವಯವ ಕೃಷಿ ಯಾರು ಮಾಡ್ತಾರಪ್ಪ ಇಲ್ಲಿ ಏನು ಮಾಡ್ತಾರಂದ್ರೆ ನಮ್ಮ ಊರಾಗ ಕೇರ ನನ್ನ ಒಬ್ಬನ ಬಲ್ ಮಾಡಿ ತೋರಿಸ್ತಿದ್ರು. ಎಲ್ಲರೂ ತೋರಿಸ್ತಿದ್ರು. ಆ ನಂತರ ಪಾಪ ಅವ್ರು ಬರ್ತಿದ್ರು, ಬರೋಣ ನಮ್ಮ ತಾಕ ಕುಂತಿದ್ರಿ, ನಿಮ್ಮ ಹಿಂಬಾಲ 4 ಮಂದಿನ ಸಾವಯವ ಕೃಷಿ ಮಾಡಿಸ್ರಿ ಅಂದರು. ನಾ ರಗಡ್ ಜನ ಕೇಳಿನಿ ಎಲ್ಲ ಮಾಡಿ. ಆದರೂ ಯಾರು ನಮ್ಮ ಊರಾಗ ಎಲ್ಲರಿಗೂ ರೊಕ್ಕ ಬೇಕ್ರಿ. ಆದ್ರೆ ನಾವು ಆರೋಗ್ಯ ಇರಬೇಕು, ನಾವು ಸುಖ ಇರಬೇಕು ಅನ್ನೋದು ಯಾರಲ್ಲಿಯೂ ಭಾವನೆ ಇಲ್ಲ. ಈಗ ಯಾರೂ ಸದ್ದದಾಗೂ ಇಲ್ಲ ರೀ. ಎಲ್ಲರಿಗೂ ರೊಕ್ಕ ಬೇಕಾಗೈತಿ, ಶ್ರೀಮಂತಿಕೆ ಬೇಕಾಗೈತಿ. ಆದ್ರೆ ನೋಡ್ರಿ ನಾವು ಇದ್ರನ ಶ್ರೀಮಂತಿಕೆ, ನಾವೇ ಇರಲಿಲ್ಲ ಅಂದ್ರೆ ಎಲ್ಲಿ ಆ ಶ್ರೀಮಂತಿಕೆ ಒಂದು ಏನು ಮಾಡಕ್ಕೆ ಬರ್ರಿ, ಏನಿಲ್ಲ. ಅದಕ್ಕೆ ನಾನು ICIC ಫೌಂಡೇಶನ್ ಅವ್ರನ್ನ ನಾನು ಹೊಗಳಬೇಕಾಗೈತಿ. ಅವರ ನನಗೆಲ್ಲ ಈ ಮಾರ್ಗದರ್ಶನ ಕೊಟ್ಟಂಥವ್ರ. ಆ ನಂತರ ನಾನು ಸರ್ಟಿಫಿಕೇಷನ್ ಅಂದ್ರೆ ನಮಗೆ ಇಲ್ಲಿ ಕಲ್ಲೋಳಿಗೆ ಒಂದು ವಿರಾಂಜನ ಸಾವಯವ ಕೃಷಿಕರ ಸಂಘ ಅಂತೇಳಿ ಒಂದು ಸಂಘ ಮಾಡ್ಕೊಂಡು ರೀ. ಸಂಘ ಮಾಡ್ಕೊಂಡು ಎಲ್ಲ ಸರ್ಟಿಫೈಡ್ ಐತ್ರಿ. ಸರ್ಟಿಫೈಡ್ ಇದ್ದ ನಂತರ ಆದ್ರೆ ಈಗ ನಾವು ಹೊಲದಾಗ ಬೆಳೆದಂಥ ಬೆಳೆ ಮಾರ್ಕೆಟ್ಗೆ ನಾವು ಒಟ್ಟು ಹೋಗಂಗಿಲ್ಲ ರೀ. ಮಾರ್ಕೆಟ್ನವ್ರೆ ನನ್ನ ತಾಕ ಬರ್ತಾರೆ. ನಾ ಏನು ಬೆಳೆದಂಥ ಬೆಳೆ ಐತಿ ಆಗಾವ್ ನನಗೆ ಮುಂದಿನ ವರ್ಷ ನನಗೆ ಈ ಬೆಳೆ ಬೆಳೆದು ಕೊಡ್ಬೇಕಪ್ಪ, ನನಗೆಷ್ಟು ಟನ್ ಬೆಳಿಬೇಕು, ನನಗೆಷ್ಟು ನನಗೆ ಕೊಡ್ಬೇಕು, ಕ್ವಿಂಟಲ್ ಕೊಡಬೇಕು ಅಂತೇಳಿ ಅಂದ ಆಗಾವ್ ನನಗೆ ಬುಕ್ಕಿಂಗ್ ಇರೋಕೆ ಸದ್ದ ನನಗೆ. ಆದ್ರೆ ನನಗೆ ಅವ್ರು ಬೇಡಿದಷ್ಟಿಗೆ ನನಗೆ ಬೆಳೆದು ಕೊಡೋಕೆ ಇದನ್ನು ಮಾಡೋಕೆ ನನಗೆ ಸಾಧ್ಯ ಇಲ್ಲ.
ಆದ್ರೆ ಸಾಧ್ಯದಷ್ಟು ನಾ ಬೆಳೆದು ಕೊಡಾಕೈತಿದನು. ಮತ್ತು ಸಾವಯವದಾಗ ಏನೈತೆ ಅಂದ್ರೆ ರೀ, ಯಾರೂ ಇದ್ರಾಗ ಇದಾಗುವಂಥದ್ದಿಲ್ಲ. ಆದ್ರೆ ಸಾವಯವ ಮಾಡಿರೋ ಲಾಭ ಐತಿ. ಆದ್ರೆ ನಮ್ಮ ಮನುಷ್ಯ ಸಮಾಧಾನ ತೊಗೊಂಡು ಮಾಡ್ಬೇಕು ನಾವು. ಮತ್ತು ಇನ್ನೊಬ್ಬರ ಬೆಳೆ ನೋಡಿ ಬಂದು ನಮ್ಮ ಬೆಳೆ ನೋಡಿದ್ರೆ ಚಂದ ಕಾಣಂಗಿಲ್ಲ ಅದ. ಯಾಕಂದ್ರೆ ಅವ್ರು ರಾಸಾಯನಿಕ ಹಾಕಿರ್ತಾರೋ ಅವ್ರದ್ದೆಲ್ಲ ಇರ್ತೈತಿ ಅಂದ್ಕೊಂಡು ನಮ್ಮದು ರಾಸಾಯನಿಕ ಇಲ್ಲ ಅಂದ್ಕೊಂಡು ನಮ್ಮದು ಅಷ್ಟು ಗಿಡ್ಡ ಇರ್ತೈತಿ, ಅವ್ರದ್ದು ಎತ್ತರ ಇರ್ತೈತಿ. ಆದರೆ ಇಳುವರಿಯಾಗೇನು ಅವ್ರಿಗಿಂತ ನಾವೇನು ಕಮ್ಮಿ ಆಗಂಗಿಲ್ಲ. ಇಳುವರಿಯಾಗಿನ ಅವ್ರಿಗಿಂತ 4 ಕ್ವಿಂಟಲ್ ಹೆಚ್ಚೋದು ಕರೆ ಕಡಿಮೆ ಅಂತ ಎಲ್ಲೇ ಇಲ್ಲ ನಾನು. ಮತ್ತು ಈಗ ನಾನು ಇತ್ತಿತ್ತಲಾಗೀಗ 2006 ಮಾಡ್ಕೋತ ಬಂದೇನಿ ರೀ. ಬಂದ ನಂತರ ಸರ್ಟಿಫಿಕೇಟ್ ಆಯ್ತು. ಆದ ನಂತರ ಎಲ್ಲ ಕಂಪ್ನಿ ಅವ್ರು ನಮ್ಮ ಹಿಂಬಾಲ ಸಂಪರ್ಕ ಆದ್ರು. ಸಂಪರ್ಕ ಆದ್ಕೊಂಡು ಮಾರ್ಕೆಟ್ದವ್ರು ಬಂದರು. ಮಾರ್ಕೆಟ್ದವ್ರು ಬಂದ್ಕೊಂಡು ಈಗ ಅವ್ರಿಗೆಲ್ಲ ನಾವು ಬೆಳೆದು ಕೊಡಾಕೈತೇವು. ಆದ್ರೆ ನಾವು ಆರೋಗ್ಯ ಉಳಿಬೇಕು. ಬರೀ ಮಂದಿಗೆ ನಾವು ಬೆಳೆದು ಕೊಟ್ಟು ನಾವು ತಿನ್ನೋದು ಬೇಕಲ್ಲ ನಮಗೆ. ಅವ್ರು ಬೇಡಿದ್ದು ನಾವು ಬೆಳೆದು ಕೊಟ್ಟು ಅಂದ್ರೆ ನಮಗೆ ತಿನ್ನಾಕಿದ್ದಂಗೆ ಆಗ್ತೈತಿ. ಅಂದಮೇಲೆ ಈಗ ನಾನು ಪಪ್ಪಾಳಿ ಬೆಳೆಯಾಕೈತಿ 6-7 ವರ್ಷ ಆಯ್ತು ರೀ. ಒಂದು ಪ್ರತಿ ಎಕರೆಗೆ ರೀ 60 ಟನ್ ಇಳುವರಿ ಪಪ್ಪಾಳಿ ಕಳಿಸ್ತೇನೆ ರೀ ನಾನು. ಅದು 60 ಟನ್ ಕಳಿಸ್ತೇನೆ ರೀ. ಒಂದು ಟನ್ನಿಗೆ ಮೊದಲು ಒಂದು 10,000 ರೂಪಾಯಿ ಐತೆ ರೀ. ಈಗ 12,000 ರೂಪಾಯಿ ಐತೆ ರೀ. ಈಗ ನಾವು ಇದನ್ನು ಮಾಡಿದ್ವಿ ಅಂದ್ರೆ ಈ ಕಬ್ಬಿನವ್ರು ಯಾವ ನಮ್ಮ ದಾಂಡಿಗೆ ಬರ್ತಾರೆ ರೀ, ಕ್ಯಾಬೇಜ್ ಅವ್ರು ಯಾವ ದಾಂಡಿಗೆ ಬರ್ತಾರೋ ಯಾವುದೂ ನಮ್ಮ ಹಿಂಬಾಲ್ ಬರೋಂಗಿಲ್ಲ. ಸಾವಯವದ ರೊಕ್ಕಿಲ್ಲ ಅನ್ನೋದು ಎದಕ್ಕೆ ಬೇಕಾಯ್ತು ರೀ. ಈ ಹತ್ತಿ ನಾವು ಬೆಳೆದ್ರೆ ನಮಗೆ ಯಾಕೆ ರೊಕ್ಕ ಆಗಂಗಿಲ್ಲ. ಅದಕ್ಕೆ ನಾನು ಕಾಯೇ ಬೆಳೆಸೋದು ಅಷ್ಟೇ ಕೆಲಸ ನಂದ್ರೆ. ಹರಿದು ನಾನು ಲೋಡಿಂಗ್ ಅಷ್ಟೇ ಮಾಡಿದ್ರಿ. ತೂಕದಾಗ ಮೋಸಿಲ್ಲ ರೀ. ತೂಕ ನಾನು ಮುಂದೆ ನಾನಾ ತೂಕ ಮಾಡಿ ನಾನಾ ಕೊಡ್ತೇನೆ ರೀ. ತೂಕದಾಗ ಮೋಸಿಲ್ಲ ರೀ. ಅದು ನನಗೆ ಕರೆಕ್ಟಾಗಿ ಸಿಗ್ತೈತೆ ರೀ. ಬಾಳೆ ಬೆಳಿತೀನಿ ರೀ. ಬಾಳೆನೂ ಅದ ಟೈಪ ರೀ. ಅದ ಮಾರ್ಕೆಟ್ಗೆ ಹೋಗ್ತೈತೆ ರೀ. ಅದು ಹುಬ್ಬಳ್ಳಿಗೆ ಎಕ್ಸೆಲ್ ಫುಡ್ ಕಂಪ್ನಿ ಹತ್ತೊಳೊಂದು ಇದ್ರಾಗ ಮಾವಿನಕಾಯಿ ಜ್ಯೂಸ್ ಮಾಡ್ತಾರಲ್ಲ ಆ ಕಂಪ್ನಿ ಐತಿರದ ಆ ಫ್ಯಾಕ್ಟ್ರಿ ಅವ್ರು ಹೋಯ್ತಾರೆ ರೀ. ಮತ್ತು ಈಗ ಇಲ್ಲಿ ಮಂದಿ ಎಲ್ಲ ಅರಿಶಿನ ಬೆಳಿತಾರೆ ರೀ. ಅರಿಶಿನ ಬೆಳೆದ್ರೆ ಅವರು 30-40 ಕ್ವಿಂಟಲ್ ತೆಗಿತಾರೆ ರೀ. ನಾನು 30-40 ಕ್ವಿಂಟಲ್ ತೆಗಿತೀನಿ ರೀ. ಆದ್ರೆ ಅವ್ರದ್ದು ಇಲ್ಲಿ ಸಾಂಗ್ಲಿ ಮಾರ್ಕೆಟ್ ಹೋಗಿ 10,000 ಮಾರಿತ್ತಂದ್ರೆ ನಂದು 15,000 ರೂಪಾಯಿ ಬರ್ತೈತೆ. ಇಲ್ಲಿ ಮನೆಗೆ ಬಂದ ಹೋಯ್ತಾರೆ. ನಂದು ಕೇರಳಕ್ಕೆ ಹೋಗ್ತೈತೆ ರೀ. ಕೇರಳಕ್ಕೆ ಕಳಿಸ್ತೇನೆ ರೀ. ಅದನ್ನು ಇದಾಗ್ತೈತೆ ರೀ. ಚೆಂಡು ಹೂ ಹಚ್ತೇನೆ ರೀ. ಚೆಂಡು ಹೂನು ಎಲ್ಲ ಚೌಕ ನನ್ನ ಮಾರ್ಕೆಟನ ರೀ. ಮತ್ತು ಇತ್ತಿತ್ಲಾಗ ನಾ ಏನು ಮಾಡೀನಿ ರೀ, ನಾನು ಸುಖ ಇರಬೇಕು ಎಲ್ಲ ಇರ್ಬೇಕಂತೇಳಿ ನಾನು ಹೊಲ್ದಾಗ ಸಾವಯವದಾಗ ನಾನು ಸೂರ್ಯಪಾನ ಬೆಳಿತೀನಿ ರೀ. ಶೇಂಗಾ ಹಾಕ್ತೇನೆ ರೀ. ಶೇಂಗಾ ಹಾಕ್ತೇನೆ ರೀ. ಈಗ 3 ವರ್ಷ ಆಯ್ತು ರೀ. ಗಾಂಧಿ ಎಣ್ಣೆ ಒಟ್ಟು 1 ಕಿಲೋನು ಕೊಂಡು ತರಂಗಿಲ್ಲ ರೀ. ನನ್ನ ಮನ್ಯಾಗ ನಾವು 20 ಜನ ಅದು ರೀ. ಎಲ್ಲರಿಗೂ ನಾವು ಗಾಂಧಿ ಎಣ್ಣೆ ನಮ್ಮ ಮನ್ಯಾಂದನ ಮಾಡ್ಕೋತೇವೆ ರೀ. ಮತ್ತು ಬ್ಯಾಳೆ ಕಾಳದು ಏನದಾವ ರೀ ಎಲ್ಲ ಚೊಕ್ಕ ಅಲಸಂದಿ ಹೆಸರು ಉದ್ದು ಇಂಥವೆಲ್ಲ ಚೊಕ್ಕ ನಮ್ಮ ಹೊಲ್ದಾಗ ಬೆಳ್ಕೋತವು. ಬೆಳೆ ಕಾಳು ತರಂಗಿಲ್ಲ ರೀ. ಅವನು ಮಾಡ್ಕೋತೀರಿ. ಕಾಯಿಪಲ್ಯ ಅಂತ ಮೊದಲ ತರಂಗಿಲ್ಲ ರೀ. ನಾನು ಮನೆ ಮುಂದೆ ಕಿಚನ್ ಗಾರ್ಡನ್ ಮಾಡ್ಕೊಂಡೇನಿ ರೀ. ಅಲ್ಲಿ ಕಾಯಿಪಲ್ಯ ಮಾಡ್ಕೋತೇನೆ ರೀ. ಅದು ಕಾಯಿಪಲ್ಯ ಇರಲಿಲ್ಲ ಅಂದ್ರೆ ಬ್ಯಾಳೆ ಸಾರು ತಿಂತು ಕರೆ 1 ಕಿಲೋ ಕಾಯಿಪಲ್ಯ ಕೊಂಡು ತರಂಗಿಲ್ಲ ರೀ. ನಾನು ಎಲ್ಲ ನಮ್ಮ ಮನೆಯಂದನ ರೀ ನಾವು ಮಾಡ್ತೇವೆ. ಮತ್ತು ಇತ್ತಿತ್ಲಾಗ ನಾನು ನನ್ನ ಭಾಗದಾಗ ನಾನು ಬರ್ದೈತೋ ಇಲ್ಲೋ ನೋಡ್ಬೇಕಂತೇಳಿ ಅಂದ್ರೆ ನಾ ಏನು ಮಾಡೀನಿ, ಸಿರಿಧಾನ್ಯ ಬೆಳೆದೇನಿ ರೀ. ವರ್ಷ ಸಿರಿಧಾನ್ಯ ಬೆಳೆದೇನಿ ಅಂದ್ರೆ ಇಲ್ಲಿ ಆ ಕಾಳಿನ ಹೆಸರು ಯಾರಿಗೂ ಗೊತ್ತಿಲ್ಲ. ಯಾವ ಸಿರಿಧಾನ್ಯಪ್ಪ ಇವ ಯಾವ ಏನು ಅಂದ್ರೆ ಕೇಳ್ರಿ ಯಾರಿಗೂ ಗೊತ್ತಿಲ್ಲ. ನಾ ಸಿರಿಧಾನ್ಯ ಅಂದ್ರೆ ನವಣ್ರಿ, ರಾಗಿ, ಬರಗ, ಊದಲ, ಆರ್ಕ, ಕೊರ್ಲ, ರಾಗಿ ಇವು 7 ಥರ ಅಂತ ಈಗ ಬೆಳೆದನಿ. ನಾನು ಸುತ್ತೂರಿಗೆ ಬೌಡ್ರಿ ಎಲ್ಲ ಸಜ್ಜಿ ಹಾಕೀನಿ. 7-8 ಥರ 1 ಎಕರೆದಾಗ ಮಾಡೀನಿ. ನಾ 1 ಎಕರೆದಾಗ ಮಾಡಿದ್ರೆ 7 ಥರ ಎಲ್ಲ ಚೊಕ್ಕ 7 ಕ್ವಿಂಟಲ್ ಕಾಳಾಗೈತಿ ರೀ. ನನಗೆ ಗುಬ್ಬಿ ಮಾತ್ರ ನಾನೇ ಕಾದೇನಿ ರೀ. ಅಂಟ ಹಾಕಿ ಎಲ್ಲ ಅವನು ಮೊದಲಿಗಿನ ಬಳಿ ಪದ್ಧತಿ ಪ್ರಕಾರ ಅಂಟ ಹಾಕಿ ಅಂಟದ ಮೇಲೆ ನಿಂತು ಗುಬ್ಬಿ ಕಾದೇನಿ ರೀ. ನಾ ಮಂದಿ ಎಲ್ಲ ಚೊಕ್ಕ ನಾನು ಬೇಯ್ತಿದ್ರಿ. ಇದೇನು ಅಂಟ ಹಾಕಿದೋ ಏನು ಗುಬ್ಬಿ ಕಾಯ್ತಿ ಏನು ಮಾಡ್ತಿದ್ದು ಅಂತೇಳಿ. ನೋಡ್ರಿ ನಮ್ಮಲ್ಲಿ ಹಕ್ಕಿಲ್ಲ. ಹಕ್ಕಿ ಬರ್ಬೇಕು ನಮ್ಮ ಹೊಲಕ್ಕೆ. ಹಕ್ಕಿ ಬಂದಾಗ ಎದ್ದು ಅಂದ್ರೆ ನಾವು ಬದುಕ್ತೇವೆ. ಮತ್ತು ಹಕ್ಕಿ ಇರಲಿಲ್ಲ ಅಂದ್ರೆ ನಾವೆಲ್ಲಿ ಬದುಕೋದು. ಯಾಕಂದ್ರೆ ನೋಡ್ರಿ ಹಕ್ಕಿಗೂ ಆರಬೇಕು, ನಮಗೂ ಆರಬೇಕು. ಅವು ಬೆಳಿಬೇಕು, ನಾವು ಬೆಳಿಬೇಕು. ಸುತ್ತರಿ ಬೌಡ್ರಿ ಎಲ್ಲ ಸಜ್ಜಿ ಎಲ್ಲ ಚೊಕ್ಕ ಗುಬ್ಬಿಗೆ ಬಿಟ್ಟರೆ ಹೊರತಾಕ್ರೆ ಅದರಿಂದ ಒಂದು ಕಾಳನ್ನ ತಗೊಂಡಿಲ್ಲ. ಅದೊಂದು ರೌಂಡ್ ಬೌಂಡ್ರಿ ಎಲ್ಲ ಚೊಕ್ಕ ಸಜ್ಜಿ ಏನು ಹಾಕೀನಿ. ಅವನು ತಿನ್ನಾಕ ಬಿಡ್ತೀನಿ. ಮುಂಜಾನೆ 9 ತನಕ ಕಾಯ್ತೀನಿ. ಸಂಜೆ 4 ಗಂಟೆ ತಿಂದ್ರೆ 6 ಗಂಟೆ ತನಕ ಕಾಯ್ತೀನಿ. ಮಧ್ಯಾಹ್ನ ಎಲ್ಲ ಚೊಕ್ಕ ಅವು ಫ್ರೀ ಬಿಟ್ಬಿಡ್ತೀನಿ. ಯಾಕಂದ್ರೆ ಮುಂಜಾನೆ ಎದ್ದು ಕೂಡ ಭಾಳ ಬರ್ತಿದ್ದು. ಅವು ಕೋಟ ಹೊರಗೆ ಹೋಗ್ಲಿತ್ತೇಳಿ ಅಂದ್ರೆ ಅವ್ನು ಹೊರಗೆ ಹೊಡಿತಿದ್ನಿ. ಮಧ್ಯಾಹ್ನದಾಗ 8 ಮಂದಿ ಗುಬ್ಬಿ ಬರ್ತಿದ್ದವು. ಅವೆಲ್ಲ ತಿಂದು ಹೋಗ್ತಿದ್ವು. ಆದ್ರೆ ಅವ್ಕೆ ತಿನ್ಲತ್ತಲೇ ಮಾಡೀನಿ ನಾ. ಅದನ್ನು ಬೆಳೆದ ಪ್ರತಿ ಒಂದು ವೆರೈಟಿ ಎಲ್ಲ ಚೊಕ್ಕ 1 ಕ್ವಿಂಟಲ್ ಬೆಳೆದೀನಿ. ಇನ್ನೇನು ನಾನು ಮಾರ್ಕೆಟ್ ಯಾರಿಗೆ ಕೊಡಾಕ್ತಿಲ್ಲ. ನಾನು ಸ್ವಂತ ಉಪಯೋಗ ಮಾಡಾಕತ್ತೀನಿ.
ಅದು ಪ್ರೊಸೀಜಿಂಗ್ ಮಾಡಕ್ಕೆ ಅದು ಗಿರ್ನಿ ಪರ್ನಿ ಬೇಕಾಗ್ಯಾವ್ರಿ, ಅದನ್ನು ವಿಚಾರ ಮಾಡಾಕತ್ತೇನೆ. ಈಗ ಅವೆಲ್ಲ ಅಕ್ಕಿ ಮಾಡ್ಬೇಕಲ್ಲ, ಅಕ್ಕಿಗೆ ಅದನ್ನು ಇದು ಮಾಡತ್ತೇನೆ ರೀ. ಈಗ ನಾ ಪಪ್ಪಾಳಿ ಬೆಳೆಯೋದ್ರಿಂದ ನಮ್ಮೂರಿಗೆ ಹೊರದೇಶದವ್ರು ಬಂದ್ರಿ, ಆದ್ರೆ ನನ್ನ ಊರಾಗ ನನಗೆ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಅಮೇರಿಕಾದವ್ರು ನಮ್ಮ ಊರಿಗೆ ನಮ್ಮ ಹೊಲ ನೋಡಕ್ಕೆ ಅಮೇರಿಕಾದವ್ರು ಬಂದ್ರಿ. ಆದ್ರೆ ಊರಾಗಿನವ್ರು ನನ್ನ ಹೊಲ ನೋಡಕ್ಕಿರ ಬರ್ರಿ ಅಂತ ಕರೆದ್ರೆ ನನ್ನ ಊರನವ್ರು ಯಾರೂ ಬರಂಗಿಲ್ಲ. ಆದ್ರೆ ಹೊರದೇಶದವ್ರು ಬಂದು ನನ್ನ ಹೊಲ ನೋಡಕ್ಕೆ ಬಂದ್ರೆ ಅದು ಒಂದೇ ಖುಷಿ ರೀ ನನಗೆ. ಯಾಕಂದ್ರೆ ಹಿತ್ತಲ ಗಿಡ ಮದ್ದಲ್ಲತ್ರಿ, ಅದು ಬೇರೆ ಗಿಡ ಯಾವಾರ ಒಂದು ಏನೋ ತಂದು ಕೊಟ್ಟಂದ್ರೆ ಅದು ಚಲೋ ಅಂತಾರು, ಆದ್ರೆ ಮನೆ ಮುಂದೆ ಇದ್ದದ ಗಿಡ ಚಂದ ಇಲ್ಲಪ್ಪ ಅಂತಾರು. ಹಂಗೆ ನಾವು ಊರಾಗಿದ್ದಾವ ಏನಂದ್ರು ಇವೇನು ಬಿಡಪ್ಪ ಏನು ಮಾಡ್ತಾನೋ ಅವನೇನು ಮಾಡ್ದ ಅನ್ನೋ ಎಲ್ಲ ಮಂದಿ ಮಾತಾಡ್ತಾರೆ ನನಗೆ. ಆದ್ರೆ ನಾ ಅವ್ರು ಮಾತಾಡ್ತಾರೋ ಮಾಡ್ತಾರೋ ಅಂತೇಳಿ ನಾ ಏನಂತ ತಲೆ ಕೆಡ್ಸ್ಕೊಂಡಿಲ್ಲ. ಆದ್ರೆ ಆಳು ನನಗೆ ಖರ್ಚು ಕಡಿಮೆ ಆಗ್ಬೇಕು, ನನಗೆ ಉಳಿತಾಯ ಆಗ್ಬೇಕಂತೇಳಿ ಅಂದ್ರೆ ನಾನು 10 ವರ್ಷ ಗಂಟ್ಲಿಂದ 20 ವರ್ಷ ಗಂಟ್ಲಿಂದ ನಾ ಅರಿಶಿನ ಬೆಳಿತೇನೆ. ನಮ್ಮ ಊರಾಗ ಅರಿಶಿನ ತಂದು ಫಸ್ಟಕ್ಕೆ ಬೆಳೆದವ್ ನಾನು ರೀ. ಗಂಗಾಳಿ ಇಟ್ಟು ಕುದಿಸೋದು ಮಾಡೋದು ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿದವ್ ನಾನು. 700 ರೂಪಾಯಿ ಕ್ವಿಂಟಲ್ ಬೀಜ ಇದ್ದಾಗ ಅರಿಶಿನ ತೊಗೊಂಡು ಬಂದು 1200 ರೂಪಾಯಿ ಕ್ವಿಂಟಲ್ ಅರಿಶಿನ ಮಾಡಿದೇನೆ ರೀ ನಾ. ಆ ನಂತರ ಎಲ್ಲರೂ ಅರಿಶಿನ ಹಚ್ಚಾಕತ್ತರು. ಅರಿಶಿನ ಹಚ್ಬೇಕಾದ್ರೆ ಆಳೇನು ಪ್ರಾಬ್ಲಮ್ ಬರಾಕತ್ತಾನ. ಸ್ವಂತ ನನ್ನ ಟ್ಯಾಕ್ಟರ್ದಾಗ ನಾನು ಇದನ್ನು ಹೆಂಗೆ ಮಾಡಬೇಕು, ಆಳು ಉಳಿಬೇಕು, ನನ್ನ ಕೆಲಸ ಆಗ್ಬೇಕು ಅಂತೇಳಿ ಅಂದ ನಾ ಏನು ಮಾಡಿ ಟ್ಯಾಕ್ಟರ್ ಮೇಲೆ ಬೆಡ್ ಮಾಡೋದೊಂದು ಮಾಡೀನಿ ಮೊದಲ. ಅದ ನಂತರ ಆಳು ತೊಗೊಂಡು ಹಚ್ಚಾಕತ್ಕೊಂಡು ಅವ್ರ ಮ್ಯಾಲೆ ಹಚ್ಚಾಕತ್ತರು. ಅದು ಸರಿ ಇದಾಗ್ಲಾರಕ್ಕಾಗಿ ಇನ್ನು ಇದು ಉಪಯೋಗ ಆಗೋದಿಲ್ಲ, ಇನ್ನು ಕೆಲಸ ಕೆಡ್ತೈತೆ ಅಂತೇಳಿ ಅಂದ್ರೆ ನಾನು ತಲೆ ವರ್ಷಗಂಟ್ಲೆ ತಿಂಗಳ ತಲೆ ವಿಚಾರ ಖರ್ಚು ಮಾಡ್ಬೇಕಾರಿ. ಅದನ್ನ ಮಾಡಬೇಕಾದ್ರೆ ಇದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ತಲೆ ಖರ್ಚು ಮಾಡ್ಬೇಕಾಗತ್ತೈತಿ. ಅದಕ್ಕೆ ಮಾಡಿದ ನಂತರ ಅರಿಶಿನ ಬಿತ್ತುದೊಂದು ಮಾಡಬೇಕನ್ನಿಲ್ಲ ಅಂತೇಳಿ ನನ್ನ ಟ್ರ್ಯಾಕ್ಟರ್ದಾಗ ಕಡಿಮೆ ಪ್ರಮಾಣ ಖರ್ಚದಾಗ 20,000 ರೂಪಾಯಿ ಖರ್ಚದಾಗ ನಾನು ಅರಿಶಿನ ಬಿತ್ತು ಯಂತ್ರ ಮಾಡೀನಿ ರೀ. ಅರಿಶಿನ ಬಿಟ್ಟು ಯಂತ್ರ ಮಾಡಿ ನನ್ನ ಹೊಲದಾಗ ಮೊದಲು 1 ವರ್ಷ ಬಿತ್ತೀನಿ. ಅದು ಹೆಂಗೆ ಬತ್ತು ಏನು ಬತ್ತು ಅದನ್ನೆಲ್ಲ ಟ್ರಯಲ್ ತೊಗೋಬೇಕಾರ 1 ಎಕರೆದಾಗ ಒಂದು 5-6 ಕ್ವಿಂಟಲ್ ತಿಂಡು ಬಿಟ್ಟು ಅದನ್ನ ಅರಿಶಿನ ಹಚ್ಚು ಮಟ್ಟಿಗೆ ತೊಗೊಂಡು ಬಂದೇನ್ರಿ ನಾನು. ಯಾಕಂದ್ರೆ ಮೊದಲಕ್ಕನ ಅರಿಶಿನ ಹಚ್ಚಿನಂದ್ರೆ ಅರಿಶಿನ ಬೀಜ ಸಿಗಂಗಿಲ್ಲ. ತಿಂದಾದ್ರೆ ಭೂಮಿಯಾಗ ಕೊಳತು ಮತ್ತೆ ಹೋಗೋದು ಮತ್ತೆ ನೋಡೋದು ಮತ್ತೆ ಬರೋದು ಈ ಪ್ರಕಾರ ಮಾಡಿ ಅದನ್ನ ಅರಿಶಿನ ಹಚ್ಚೋದು ಸಕ್ಸಸ್ ಮಾಡ್ಕೊಂಡ್ರಿ. ರೈತರಿ ಹೊಲಕ್ಕೆ ನಾ ಹೋಗ್ತನು, ತಾಸಿನ ಮೇಲೆ ನಾನು ಬಿತ್ತನು. ದುಡಿಯೋರಿಗಿಬ್ಬರಿಗೆ ಅನುಕೂಲ ಆಯ್ತು, ಅವ್ರಿಗೂ ಬಿತ್ತು ಕೊಡಾಕ ಅವ್ರಿಗೂ ಒಂದೋ ದಿವಸನಾಗ ಕೆಲಸ ಆಯ್ತು. ಈ ಪ್ರಕಾರ ಮಾಡಿ ನಾ ಇನ್ನುಳಿದ ರೈತರಿಗೆ ಎಲ್ಲರಿಗೂ ಅರಿಶಿನ ಬಿತ್ತಾಕ ಹೋಗ್ತನು, ಅರಿಶಿನ ಬಿತ್ತು ಕೊಡ್ತನು. ಇಳುವರಿಯಾಗ ಇದಕ್ಕಿಂತ ಇಳುವರಿಯಾಗ ಅದು ಚಲೋ ಬರೋಣ ಎಲ್ಲ ರೈತರು ನನ್ನ ಕಡೆ ಕರಿತಾರು, ನಾ ಹೋಗ್ತೇನೆ ರೀ. ಮತ್ತು ಈಗ ಕಬ್ಬು ಹಚ್ಬೇಕಾರೆ ಎಲ್ಲರೂ ನಾವು ಸಾಲ ಕೊರ್ಸೋದು ತುಳಿದು ಮಾಡ ಬಂದ್ ಮಾಡಿ ಚಾಲೂ ಮಾಡಿ ಕೃಷ್ಣ ಚಾಲೂ ಬೇಕಾದ್ರೆ ಕಬ್ಬು ಹಚ್ಬೇಕು. ಎಲ್ಲರೂ ಕಬ್ಬು ಹಚ್ಬೇಕಾರ ತ್ರಾಸ ಐತಿ, ಇದನ್ನ ಸಂಬಂಧ ನೋಡಬೇಕಂತೇಳಿ ಅಂದ ಈಗ ಸತತ್ ಅದನ್ನ 1-2 ತಿಂಗಳ ಪ್ರಯತ್ನದಾಗ ಅದನ್ನ ಇದನ್ನ ಮಾಡಿ ಕಬ್ಬು ಹಚ್ಚುವ ಒಂದು ಯಂತ್ರ ಮಾಡೇನ್ರಿ. ಯಂತ್ರ ಮಾಡಿ ಅದನ್ನ ನನ್ನ ಹೊಲದಾಗನ ಈ ಸಲ ಅದನ್ನೊಂದು ಕಬ್ಬು ಹಚ್ಚುವುದೊಂದು ಮಾಡೇನ್ರಿ. ಕಬ್ಬು ಹಚ್ಚೇನ್ರಿ. ಈಗ ಹಚ್ಚಿ 8 ದಿವಸ ಆಯ್ತು. ನಾನು ಮೊಬೈಲ್ದಾಗ ಎಲ್ಲರಿಗೂ ವಾಟ್ಸಾಪ್ ಬಿಟ್ಟೇನೆ. ಬಿಟ್ಟ ಮೇಲೆ ಈಗ ಎಲ್ಲರೂ ರೈತರು ನೋಡಿದವ್ರ ಇಲ್ಲೋಪ ಇದನ್ನ ಹೆಂಗೆ ಮಾಡಿದಿ, ಎಲ್ಲಿ ಮಾಡಿಸಿದಿ, ಏನು ಮಾಡಿಸಿದಿ ಅಂತ ಎಲ್ಲರೂ ಕೇಳ್ತಾರು. ಆದ್ರೆ ಇದ್ರವ್ರ ಕಡೆಯಿಂದ ಕೆಲಸ ಆಗಿಲ್ಲದ. ನಾನು ಸ್ವತಃ ಅದನ್ನ ಇದನ್ನ ಮಾಡಿ ನನ್ನ ಈಗ ನನ್ನಟ್ಟು ಕಬ್ಬು ಹಚ್ಕೊಡೋಕ್ಕೆ ಬಾಪ, ನಂದಟ್ಟು ಕಬ್ಬು ಹಚ್ಕೊಡೋಕ್ಕೆ ಬಾತ್ ಈಗ ನನ್ನ ರೈತರು ಕರಿಯಾಕೈತಾರು. ಆದ್ರೆ ನಾ ಏನು ನೋಡಪ್ಪ ಯೋಗ್ಯ ದರದಾಗ ಹೋಗಿ ಅವ್ರಿಗೆ ಹಚ್ಕೊಡ್ತೇನೆ ಹೊರತಾಕರೆ ನಾ ಏನು ಲಾಭದ ಇದ್ರಾಗ ಏನು ಮಾಡಂಗಿಲ್ಲ. ನಾವೊಬ್ಬ ರೈತ ಇದನ್ನಾಗ ಏನಂದ್ರೆ ನನ್ನಂಥ ರೈತರು ಇನ್ನೊಬ್ಬ ಹಿಂಗೆ ಬೆಳಿಬೇಕು. ಮತ್ತು ಒಬ್ಬ ರೈತರು ಮಾಡ್ಯಾರ ಅಂದ್ರೆ ಇನ್ನೊಬ್ಬ ರೈತ ಅದನ್ನು ಮಾಡಬೇಕಪ್ಪ ಅನ್ನೋದೊಂದು ಎಲ್ಲರೂ ತಿಳಿಯಾಗದ ಹವ್ಯಾಸ ಇರಬೇಕು. ಅದು ಎಲ್ಲ ರೈತರು ಮಾಡ್ಕೋಬೇಕು. ಮಾಡ್ಕೊಂಡ ಆದ್ರೆ ಎಲ್ಲ ಒಳ್ಳೇದಾಗ್ತೈತಿ. ಮತ್ತು ಇನ್ನೂ ತನಕ ನನಗಿಲ್ಲಿ ವೇದಿಕೆ ಮೇಲೆ ಮಾತಾಡಲಿಕ್ಕೆ ಅನುವು ಮಾಡಿ ಕೊಟ್ಟಂಥ ಎಲ್ಲ ನನ್ನ ಬಂಧುಗಳಿಗೆ